ಮೇನ್ ಅಧಿವೇಶನ ಹಣಕಾಸಿನ ಅಧಿವೇಶನ ನಡೀತಿದೆ 6ನೇ ತಾರೀಕಿಂದ. ಅಧಿವೇಶನದಲ್ಲಿ ಸುಮಾರು 53 ಪ್ರಶ್ನೆಗಳನ್ನ ಇಲಾಖೆಯವರು ಹಾಕಿದ್ದೆ. ಆ ಹೆಚ್ಚಿನ ನಮ್ಮ ತಾಲೂಕು ಆಡಳಿತ ಎಲ್ಲ ಇಲಾಖೆಗಳನ್ನ ತುರ್ತಾಗಿ ಸಭೆ ಕರೆದಿದ್ದೆ. ಏನ್ ಸಭೆ ಅಂದ್ರೆ ಸುಮಾರು 2 ಗಂಟೆಗಳ ಒಂದು ಸುದೀರ್ಘ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಏನು ನಮ್ಮ ಮೇನ್ ಅಧಿವೇಶನ ಹಣಕಾಸಿನ ಅಧಿವೇಶನ ನಡೀತಿದೆ 6ನೇ ತಾರೀಕಿಂದ. ಅಧಿವೇಶನದಲ್ಲಿ ಸುಮಾರು 53 ಪ್ರಶ್ನೆಗಳನ್ನ ಇಲಾಖೆಯವರು ಹಾಕಿದ್ದೆ. ಆ ಹೆಚ್ಚಿನ ಮಾಡ್ಲಿಕ್ಕೆ ಯಾವ ಯಾವ ಇಲಾಖೆಯಿಂದ ಏನು ಪ್ರಶ್ನೆ ಕೇಳಿದೀನಿ ಅದಕ್ಕೆ ಉತ್ತರ ಕೊಡ್ಬೇಕು ಅನ್ನೋದನ್ನ ಸಮಂಜಸವಾಗಿ ಇಬ್ಬರು ಚರ್ಚೆ ಮಾಡ್ಕೊಂಡಿದೀವಿ. ನಮ್ಮ ಒಂದು ಧ್ಯೇಯ, ನಮ್ಮ ಗುರಿ ಇವುದು ಉಳಿದ 2 ವರ್ಷ 3 ತಿಂಗಳ ಅವಧಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡ್ಬೇಕು ಅನ್ನೋದ ನಾವೆಲ್ಲ ಆಡಳಿತ ವರ್ಗ ಮಾತಾಡ್ಕೊಂಡಿದೀವಿ. ಏಪ್ರಿಲ್ 1ನೇ ತಾರೀಕಿಂದ ನಮ್ಮ ಎಲ್ಲ ಬಸ್ ಮಾಡ್ಕೊಂಡು, ಅಂದ್ರೆ ಎಲ್ಲ ಅಧಿಕಾರಿಗಳು ಕೂಡ ಒಂದು ಬಸ್ ಮಾಡ್ಕೊಂಡು ಒಂದು ದಿವಸಕ್ಕೆ 2 ಪಂಚಾಯತಿ, ಅಂದ್ರೆ ಒಂದು ವಾರಕ್ಕೆ 4 ಪಂಚಾಯತಿ ವಿಸಿಟ್ ಮಾಡ್ಲಿಕ್ಕೆಲ್ಲ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದೀವಿ. ಅದರಿಂದ ಈಗಲೇ ಇಲಾಖೆವಾರು ಏನೇನು ಸಮಸ್ಯೆಗಳಿದೆ ಎಲ್ಲ ಬಗೆಹರಿಸ್ಕೊಂಡು ನಮ್ಮ ನಡೆಗೆ ನಿಮ್ಮೂರ ಕಡೆಗೆ ಅಂತ ಒಂದು ಕಾರ್ಯಕ್ರಮನ ಹಂಚ್ಕೊಂಡಿದೀವಿ. ಅದರಿಂದ ಇವತ್ತೆಲ್ಲ ಕರೆದು ಎಲ್ಲಾ ಆಡಳಿತ ವರ್ಗಗಳಿಗೆ ಎಲ್ಲೆಲ್ಲಿ ಸಿಬ್ಬಂದಿ ಕೊರತೆ ಇದೆ, ನನಗೆ ಬರ್ತಕ್ಕಂತ ಸಮಸ್ಯೆಗಳಲ್ಲಿ ತಾಲೂಕು ಒಂದು ಸರ್ವೆ ಇಲಾಖೆಯಿಂದ ಅತಿ ಸಮಸ್ಯೆ ಬರ್ತಾ ಇದೆ, ಜರೂರಾಗಿ ಅದನ್ನ ಉತ್ತರ ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಉತ್ತರ ಕೇಳಿದ್ದೀನಿ. ಅದರಿಂದ ನಮ್ಮ ತಾಲೂಕು ಸಿಬ್ಬಂದಿ ವರ್ಗ ಇವತ್ತು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡ್ಕೊಂಡು ಮುಂದಿನ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡ್ಬೇಕು ಅನ್ನೋದನ್ನ ಒಂದು ಚರ್ಚೆ ಮಾಡಿ ಹೋಗ್ತಾ ಇದೀವಿ. ಸೊ ಅದರಿಂದ ಇವತ್ತು ಒಳ್ಳೆ ಸಕ್ಸಸ್ ಮೀಟಿಂಗ್ ಆಯ್ತು. ಅದಕ್ಕೆಲ್ಲ ತಾಲೂಕು ವರ್ಗಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ.